ಈ ಕನಸುಗಳು ಬಿದ್ದರೆ ಏನರ್ಥ? ಕನಸಿನಲ್ಲಿ ವಾಹನಗಳನ್ನು ಕಂಡರೆ ದೂರದ ಪ್ರಯಾಣ ಸೂಚನೆ ಎಂದರ್ಥ. ಕನಸಿನಲ್ಲಿ ಆನೆ ಕಂಡರೆ ಐಶ್ವರ್ಯ ಪ್ರಾಪ್ತಿ. ಕನಸಿನಲ್ಲಿ ಬಿಲ್ಲು ಬಾಣಗಳು ನೋಡುವುದು ನಿಮ್ಮ ಮುಂದಿನ ಕಾರ್ಯಗಳು ಯಶಸ್ವಿಯಾಗುತ್ತವೆ ಎಂದರ್ಥ. ಕನಸಿನಲ್ಲಿ ಬಂಗಾರವನ್ನು ನೋಡುವುದರಿಂದ ನಾವು ಯಾವುದಾದರೂ ರೋಗಕ್ಕೆ ತುತ್ತಾಗುತ್ತೇವೆ ಎಂದರ್ಥ. ಕನಸಿನಲ್ಲಿ ಹಾಲು ಕಂಡರೆ ಅತ್ಯಂತ ಶುಭಕರ, ಮನೆಯ ಅಭಿವೃದ್ಧಿಯ ಸಂಕೇತ. ಹೊಸ ವಸ್ತ್ರಗಳನ್ನು ಕನಸಿನಲ್ಲಿ ಕಂಡರೆ ಅಶುಭ ವಾರ್ತೆಗಳನ್ನು ಕೇಳುತ್ತೀರಿ ಎಂದರ್ಥ. ಕನಸಿನಲ್ಲಿ ನದಿ ಕಂಡರೆ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ ಎಂದರ್ಥ. ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ನೋಡಿದರೆ ಮುಂದಿನ ದಿನಗಳಲ್ಲಿ ಧನ ಧಾನ್ಯ ಪ್ರಾಪ್ತಿಯಾಗುತ್ತೆ ಎಂದರ್ಥ. ಕನಸಿನಲ್ಲಿ ಖಾಲಿ ತಟ್ಟೆ ನೋಡುವುದು ಧನಹಾನಿ ಎಂದರ್ಥ. ದೇವಸ್ಥಾನ ಕನಸಿನಲ್ಲಿ ಕಂಡರೆ ಶುಭ ಸೂಚನೆ ಎಂದರ್ಥ. ತುಂಬಿದ ಕೊಡ ಕಂಡರೆ ಅದೃಷ್ಟ ಶುರುವಾಗುತ್ತಿದೆ ಎಂದರ್ಥ. 12. ಕುಂಕುಮವನ್ನು ನೋಡಿದ ಹಾಗೆ ಕನಸು ಬಿದ್ದರೆ ಅದೃಷ್ಟ ಕೀರ್ತಿ. 13. ಅಡುಗೆ ಮನೆ ಕನಸಿನಲ್ಲಿ ಕಂಡರೆ ಭೋಜನ ಪ್ರಾಪ್ತಿ, ಸಾಲದಿಂದ ಮುಕ್ತಿ. 14. ಅಶುದ್ಧವಾದ ನೀರು ಕಂಡರೆ ಕೆಟ್ಟ ಸುದ್ದಿ, ನಷ್ಟ, ದುಃಖ. 15. ನಿಧಿಯನ್ನು ಕನಸಿನಲ್ಲಿ ಕಂಡರೆ ಸಂಪತ್ತು ನಿಮ್ಮದಾಗುವುದು. 16. ಗಂಧವನ್ನು ಕನಸಿನಲ್ಲಿ ಕಂಡರೆ ಶುಭ ಸಂಕೇತ. 17. ಹಣದ ನೋಟು ಕನಸಿನಲ್ಲಿ ಕಂಡರೆ ವ್ಯವಹಾರದಲ್ಲಿ ಶುಭ. ಚಿಲ್ಲರೆ ಕನಸಿನಲ್ಲಿ ಕಂಡರೆ ಖರ್ಚು ಹೆಚ್ಚು. ದೀಪವನ್ನು ಕನಸಿನಲ್ಲಿ ನೋಡಿದರೆ ಸಮೃದ್ಧಿ ಹೆಚ್ಚುತ್ತದೆ. ಮನೆಯ ತಳಪಾಯ ಕನಸಿನಲ್ಲಿ ಕಂಡರೆ ಗೌರವ ಹೆಚ್ಚುತ್ತದೆ. ಹೂಗಳು ಕನಸಿನಲ್ಲಿ ಕಂಡರೆ ಒಳ್ಳೆಯ ಆರೋಗ್ಯ. ಪುಸ್ತಕಗಳು ಕನಸಿನಲ್ಲಿ ಕಂಡರೆ ಜ್ಞಾನ ಹೆಚ್ಚುವುದು. ಆಯುಧಗಳು ಕನಸಿನಲ್ಲಿ ಕಂಡರೆ ಮನೆಯಲ್ಲಿ ಕಲಹ. ಕುದುರೆಯ ಮೇಲೆ ಸವಾರಿ ಮಾಡಿದ ಹಾಗೆ ಕಂಡರೆ ಹಿಡಿದ ಕೆಲಸದಲ್ಲಿ ವಿಜಯ ಸಾಧಿಸುತ್ತೀರಿ ಎಂದರ್ಥ. ಕನ್ನಡಿ ಕನಸಿನಲ್ಲಿ ಕಂಡರೆ ನಿಮ್ಮ ಮನದ ಆಸೆಗಳು ನೆರವೇರುವುದಿಲ್ಲ ಎಂಬ ಸೂಚನೆ. ಸಂಖ್ಯೆಗಳು ಕನಸಿನಲ್ಲಿ ಕಂಡರೆ ಲಾಟರಿ ಸಂಪಾದನೆ. ಕನಸಿನಲ್ಲಿ ಕಾಗೆ ಕಂಡರೆ ಎಚ್ಚರಿಕೆಯ ಸೂಚನೆ. ಕನಸಿನಲ್ಲಿ ನೀರು ತುಂಬಿದ ಬಾವಿಯನ್ನು ಕಂಡರೆ ಜೀವನದಲ್ಲಿ ಸಾಕಷ್ಟು ಹಣ ಮತ್ತು ಯಶಸ್ಸನ್ನು ಸಾಧಿಸುತ್ತೀರಿ ಎಂದರ್ಥ. ಮನೆ ಕಟ್ಟುತ್ತಿರುವಂತೆ ಕನಸು ಬಿದ್ದರೆ ಶುಭವೆಂದು ಪರಿಗಣಿಸಲಾಗಿದೆ. ಕನಸಿನಲ್ಲಿ ಹಾವು ಕಂಡರೆ ನಿಮಗೆ ಶತ್ರುಗಳಿಂದ ತೊಂದರೆ ಎಂದರ್ಥ. ಊಟ ಮಾಡಿದ ಹಾಗೆ ಕನಸು ಕಂಡರೆ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಎಂದರ್ಥ. ಪೂರ್ವಜರು ಕನಸಿನಲ್ಲಿ ಕಂಡರೆ ತೊಂದರೆಗಳು ಸಂಭವಿಸುವ ಸೂಚನೆ ನೀಡುತ್ತಿದ್ದಾರೆ ಎಂದರ್ಥ. ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.